IPL 2 IPL ಅದಾವ. ಇಂಡಿಯನ್ ಪ್ರೀಮಿಯರ್ ಲೀಗ್, ಇಲ್ಕಲ್ ಪ್ರೀಮಿಯರ್ ಲೀಗ್ ಅಂತ. ಇಲ್ಕಲ್ ಪ್ರೀಮಿಯರ್ ಲೀಗ್ನಾಗೂ ಹೋಗ್ಯಾವ, ಇಂಡಿಯನ್ ಪ್ರೀಮಿಯರ್ ಲೀಗ್ನಾಗೂ ಹೋಗ್ಯಾವ. ಆ ಅದೇ ಒಂದು ವರ್ಗ ಬೈದ್ರೆ ಒಂದು ವರ್ಗ ನೆನೆಸ್ತಂತ. ಒಂದು ವರ್ಗ ನೀವೆಲ್ಲ ಸಾರ್ವಜನಿಕರು ಬೈತೀರಿ, ನೀರಿಲ್ಲ ಅದು ಇಲ್ಲ ಇದಿಲ್ಲ ಅಂತ ಬೈತೀರಿ. ಆದರೆ ಇನ್ನೊಂದು ವರ್ಗ ನೆನೆಸುತ್ತ ಅವ್ರನ್ನ, ಯಾರನ್ನ? ಈ ಕ್ಷೇತ್ರ ಶಾಸಕರನ್ನ, ಪೊಲೀಸರನ್ನ, ಕಮಿಷನರ್ನ ನೆನೆಸುತ್ತಾ. ಏನಂತ ನೆನೆಸುತ್ತಾ? ಜೂಜಾಟದವರು, ಗೋಸಿ ಬರೆಯೋರು, ಇಸ್ಪಟ್ ಆಡಿಸೋರು, ಉಸುಳು ಲೂಟಿ ಮಾಡೋರು, ಏನು ಹಾಡು ಆಗಲೇ ಪೊಲೀಸರ ಮುಂದೆನ ಬೈಕು, ಮೋಟ್ರ, ಕಾರು ಕಳು ಮಾಡೋರು, ಮನೆ ದರೋಡೆ ಮಾಡೋರು. ಎಷ್ಟು ಕಳುವಿನ ಪ್ರಕರಣ ಆಗ್ಯಾವ ಈ ಇಲ್ಕಲ್ ನಗರದಲ್ಲಿ? ಪೊಲೀಸರನ್ನು ಕತ್ತಿ ಕಾಯಕ್ಕೆ ಹೋಗ್ತಿದ್ದಾರ? ಏನು ಮಾಡ್ತಾ ಇದ್ದಾರೆ ಪೊಲೀಸರು? ಬರೀ ಶಾಸಕನ ಮನೆ ಮುಂದೆ ಏನು ಸುತ್ತಾಕದ ಅಷ್ಟಾಗಿದೆ ವಿನಃ ಇವತ್ತವರೆಗೂ ಸಾರ್ವಜನಿಕವಾಗಿ ಬಂದಂಥ ದೂರುಗಳನ್ನು ಯಾವುದನ್ನು ಭೇದಿಸಿಲ್ಲ. ಯಾವ ಕಳವಾದ ಕಳ್ಳರನ್ನ ಹಿಡಿದಿಲ್ಲ, ಸಿಕ್ಕ ಕಳ್ಳರನ್ನು ಬಿಟ್ಟಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಈಗಾಗಲೇ ಇನ್ನೊಂದು ಈ ನಗರದಲ್ಲಿ ಏನದು ಡ್ರಗ್ಸ್ ಮಾಫಿಯಾ ಮತ್ತೆ ಈಗ ಅದು ಶುರುವಾಗೈತೆ. ಗಾಂಜಾ ಮತ್ತೇನೋ ಏನೇನೋ ಬೇರೆ ಬೇರೆ ಬರ್ತಾವ. ಚಮಚದ ಕಾಸಿ ಸಿಗರೇಟ್ ಹುಡುಗರು ಹಾಳಾಗ್ತಾ ಇದ್ದಾವೆ. ಇವತ್ತು ಚಿಕ್ಕ 18 ವರ್ಷಕ್ಕಿಂತ ಸಣ್ಣ ಮಕ್ಕಳನ್ನು ಕೂಡ ಹಾಳಾಗ್ತಾ ಇದ್ದಾವೆ. ಗಾಂಜಾ ಸಿಗ್ತಾ ಇದೆ ಅಂತ ಡ್ರಗ್ಸ್ ಮಾಫಿಯಾ ನಡೆದಿದೆ. ಡ್ರಗ್ಸ್ ಇದ್ದವ್ರನ್ನ ಹಿಡಿಯೋದು ಮತ್ತೆ ಬಿಡಿಯೋದು, ದುಡ್ಡು ವಸೂಲು ಮಾಡೋದು ಬಿಡೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸದಾರೆ ಏನಿಲ್ಲ ಇವತ್ತು. ಆ ಪರಿಸ್ಥಿತಿ ನಿರ್ಮಾಣ ಆಗೈತೆ ಇಲ್ಕಲ್ ನಗರದಲ್ಲಿ, ವಿಶೇಷವಾಗಿ ಇಲ್ಕಲ್ ನಗರದ ಹೇಳ್ತಾ ಇರೋದು. ಆದ್ದರಿಂದ ಎಲ್ಲವನ್ನ ಧಿಕ್ಕರಿಸಿ ನೀವೆಲ್ಲ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಮಕ್ಕಳನ್ನು ಭಾಳ ಹುಷಾರಾಗಿ ಇಟ್ಕೊಳ್ರಿ ದಯವಿಟ್ಟು. ಯಾಕಂದ್ರೆ ಅವ್ರು ಎಲ್ಲೆಲ್ಲಿ ಯಾವ್ಯಾವ ಚಟಕ್ಕೆ ಬಲಿ ಹಾಕ್ತಾರೋ, ಎಷ್ಟೊತ್ತಾಗ ಎಲ್ಲಿವರೆಗೆ ಸಾಲ ಮಾಡಿ ಬರ್ತಾರೋ ದೇವರೇ ಬಲ ಅಂತ ಒಂದು ಪರಿಸ್ಥಿತಿ ಐತೆ. ಆದ್ದರಿಂದ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಸರಿಯಾಗಿ ಇಟ್ಕೋಬೇಕಾದ್ರೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಮಗ ಇರಲಿ ಮಗಳಿರಲಿ, ಯಾರಾದರೂ ಸರಿಯಾಗಿ ಶಾಲೆಗೆ ಹೋದವರು, ಕಾಲೇಜಿಗೆ ಹೋದವರು ಟೈಮ್ ಸರಿಯಾಗಿ ಹೋದ್ರೆ ಇಲ್ಲ, ಟೈಮ್ ಸರಿಯಾಗಿ ಬಂದರೆ ಇಲ್ಲ, ಅವ್ರೇನು ಹೋಮ್ವರ್ಕ್ ಮಾಡಿದ್ರೆ ಇಲ್ಲ, ಅವನ್ನೆಲ್ಲ ನೋಡ್ಕೊಳ್ಬೇಕಾಗಿದ್ದು. ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡಬೇಕಾಗಿದ್ದು ಪೋಷಕರದ್ದು ಅನ್ನೋ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೀನಿ.